ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನಾನಿವತ್ತು ನಿಮಗೆ ಬಾಳೆಕಾಯಿ ಸಿಪ್ಪೆಯಿಂದ ಮಾಡುವಂತಹ ಒಂದು ಈಸಿಯಾದಂತಹ ಚಟ್ನಿ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ. ಇದೊಂಥರ ಕಸದಿಂದ ರಸ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವೆಲ್ಲ ಸಾಮಾನ್ಯವಾಗಿ ಬಾಳೆಕಾಯಿ ಸಿಪ್ಪೆಯನ್ನು ಯಾವತ್ತೂ ಯೂಸ್ ಮಾಡಲ್ಲ. ಬಾಳೆಕಾಯಿಯನ್ನು ಯೂಸ್ ಮಾಡಿ ಸಿಪ್ಪೆಯನ್ನು ಬಿಸಾಕ್ಬಿಡ್ತೀವಿ. ಅದ್ರ ಬದಲು ಈ ತರಹ ನಾವು ಚಟ್ನಿಯನ್ನು ಮಾಡಿಕೊಂಡ್ರೆ ದೋಸೆ, ಚಪಾತಿ, ಚಟ್ನಿ, ಅನ್ನ ಎಲ್ಲದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಚಟ್ನಿ. ನಾನಿವತ್ತು ಬಾಳೆಕಾಯಿ ಚಿಪ್ಸನ್ನು ಮಾಡಿದ್ದೆ. ಬಾಳೆಕಾಯಿ ಚಿಪ್ಸ್ ಮಾಡಿದ ನಂತರ ಸಿಪ್ಪೆಯನ್ನು ನಾವು ಎಸಿತೀವಲ್ವ, ಅದಕ್ಕೋಸ್ಕರ ನಾನು ಈ ಸಿಪ್ಪೆಯಿಂದ ಹೊಸ ರೆಸಿಪಿ ಏನಾದರೂ ಮಾಡೋಣ ಅಂದ್ಕೊಂಡು ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ನಾನು ಈ ಸಿಪ್ಪೆಯಿಂದ ಮಾಡಿರುವಂಥ ಫಿಂಗರ್ ಚಿಪ್ಸ್ನ ರೆಸಿಪಿಯನ್ನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ಆ ರೆಸಿಪಿಯನ್ನು ಕೂಡ ನೋಡಿಕೊಂಡು ಮಾಡಬಹುದು. ನಾನು ಈ ಸಿಪ್ಪೆಗಳನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಾದರೆ ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ, ಲೈಕ್ ಮಾಡಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಬಾಳೆಕಾಯಿ ಸಿಪ್ಪೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಯಾಕೆಂದರೆ ನೀರಲ್ಲಿ ಹಾಕಿಲ್ಲ ಅಂದರೆ ಬಾಳೆಕಾಯಿ ಸಿಪ್ಪೆಗಳು ಕಪ್ಪಗಾಗಿಬಿಡುತ್ತೆ ಅಂತ. ನಂತರ ಬಾಣಲೆಯಲ್ಲಿ ನಾನು 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ಸಿಪ್ಪೆಗಳನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಎಣ್ಣೆಯನ್ನು ಯಾಕೆ ಹಾಕಬೇಕು ಅಂದರೆ ಬಾಳೆಕಾಯಿ ಸಿಪ್ಪೆನಲ್ಲಿ ಮೇಣ ಇರುತ್ತೆ. 1 ಚಮಚದಷ್ಟು ನಾವು ಎಣ್ಣೆಯನ್ನು ಹಾಕ್ಕೊಂಡ್ರೆ ಮೇಣದ ಅಂಶ ಕಡಿಮೆ ಆಗುತ್ತೆ ಅಂತ. ಆಮೇಲೆ 4 ಚಮಚದಷ್ಟು ನೀರನ್ನು ಹಾಕಿದ್ದೀನಿ. ತುಂಬ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ಬಾಳೆಕಾಯಿ ಸಿಪ್ಪೆನೂ ಕೂಡ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ 4 ಚಮಚದಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಾನು ಇವಾಗಲೇ ಹುಣಸೆ ಹಣ್ಣನ್ನು ಕೂಡ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ. ಅದು ಕೂಡ ಮೆತ್ತಗಾಗಿಬಿಡುತ್ತೆ ಅಂತ. ನೀವು ಬೇಕಿದ್ರೆ ಲಿಂಬು ರಸವನ್ನು ಹಾಕ್ಬೋದು, ಆಮ್ಚೂರ್ ಪೌಡರ್ ಕೂಡ ಹಾಕ್ಬೋದು. ಹಾಕಿ ಸಿಪ್ಪೆ ಮೆತ್ತಗಾಗೋ ತನಕ ನಾನು ಬೇಯಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತುರಿಯನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಯೂಸ್ ಮಾಡ್ಬೋದು. ಹಸಿ ಕೊಬ್ಬರಿ ತುರಿ ಹಾಕಿದರೆ ಬೇರೆ ಟೇಸ್ಟ್ ಬರುತ್ತೆ, ಕೊಬ್ಬರಿ ಹಾಕಿದರೆ ಬೇರೆ ಟೇಸ್ಟ್ ಬರುತ್ತೆ. ಇವಾಗ ನೋಡಿ ಬಾಳೆಕಾಯಿ ಸಿಪ್ಪೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಇವಾಗ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸು ಅಂತ ಹೇಳ್ತಾರಲ್ವ, ಅದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸನ್ನು ಕೂಡ ಹಾಕ್ಕೊಳ್ಬೋದು. ನಂತರ ಬಾಳೆಕಾಯಿ ಸಿಪ್ಪೆಯನ್ನು ಹಾಕಿ ಚಟ್ನಿ ಹದಕ್ಕೆ ನಾನು ರುಬ್ಕೋತಾ ಇದ್ದೀನಿ. ಖಾರಕ್ಕೆ ಇದಕ್ಕೆ ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸನ್ನೇ ಚೆನ್ನಾಗಿ ಸೂಟ್ ಆಗುತ್ತೆ. ಕೆಂಪು ಮೆಣಸಿನ ಚಟ್ನಿಯನ್ನು ಇನ್ನೊಂದು ವಿಧಾನ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೋಸ್ಕರ ಇದಕ್ಕೆ ಕೆಂಪು ಮೆಣಸು ಚೆನ್ನಾಗಿ ಸೂಟ್ ಆಗಲ್ಲ. ಸ್ವಲ್ಪ ಇಂಗನ್ನು ಕೂಡ ನಾನು ರುಬ್ಬೋ ಹೊತ್ತಿಗೆ ಹಾಕಿದ್ದೆ. ಇವಾಗ ನಾನು ಇಂಗು, ಸಾಸಿವೆ, ಉದ್ದಿನಬೇಳೆ ಮತ್ತು ಒಣಮೆಣಸಿನಕಾಯಿ ಇವಿಷ್ಟನ್ನು ಹಾಕ್ಕೊಂಡು ಒಂದು ಒಗ್ಗರಣೆಯನ್ನು ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಯಾವಾಗಲೂ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದಕ್ಕೆ ಅದನ್ನೇ ಬಳಸಿದ್ದೀನಿ. ನೀವು ಯಾವುದೇ ಎಣ್ಣೆಯನ್ನು ಕೂಡ ಬಳಸ್ಬೋದು. ಆದರೆ ಈ ಚಟ್ನಿಗೆ ಕೊಬ್ಬರಿ ಎಣ್ಣೆನೇ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇವಾಗ ನೋಡಿ ಎಷ್ಟು ಬೇಗನೆ ಒಂದು ಚಟ್ನಿ ರೆಡಿ ಆಗಿಬಿಡ್ತು ಅಂತ. ಈ ಥರ ಸುಲಭವಾದಂಥ ಚಟ್ನಿಯನ್ನು ನೀವು ಕೂಡ ಮಾಡಿ ನೋಡಿ ಯಾವ ಥರ ಬಂತು ಅಂತ ತಿಳಿಸಿ ಫ್ರೆಂಡ್ಸ್. ಬಾಯ್ ಬಾಯ್.